NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಾ ಸುದ್ದಿ. ತಿಕೋಟ ತಾಲೂಕಾ ರೈತರ ವಿರುದ್ಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ್ ತಹಸೀಲ್ದಾರ್ ಅಧಿಕಾರಿಗಳಿಗೆ ಬರಗಾಲದ ಪರಿಹಾರ ಇನ್ನು ಅನೇಕ ರೈತರ ಸಮಸ್ಯೆಗಳನ್ನು ಈ ಕೂಡಲೇ ಮೇಲಾಧಿಕಾರಿಗಳಿಗೆ ತಿಳಿಸಿ ರೈತರ ಬೇಡಿಕೆಗಳನ್ನು ಕೊಡಲು ಪರಿಹಾರ ಮಾಡಬೇಕು ಎಂದು ತಿಳಿಸಿದರು. ತಿಕೋಟ ತಾಲೂಕು ತಹಸೀಲ್ದಾರರಾದ ಸುರೇಶ್ ಮುಂಜೆ ಇವರು ರೈತರ ಯಾವ ಬೇಡಿಕೆಗಳನ್ನು ಕೂಡಲೇ ಪರಿಹಾರ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ತಿಕೋಟ ತಾಲೂಕು ಅಧ್ಯಕ್ಷರು ಶಾಂತಲಿಂಗಯ್ಯ ಸಾಲಿಮಠ್, ನಜೀರ್ ನಂದರ್ಗಿ, ಶಾನೂರ್ ನಂದರ್ಗಿ, ಮಹದೇವ್ ಕದಮ, ಹಣಮಂತ ಬ್ಯಾಡಗಿ, ಸಂಗೀತಾ ರಾಠೋಡ್, ಖಾದರ್ಸಾ ವಾಲಿಕರ್, ರಿಯಾಜ್ ವಾಲಿಕರ್ ಸೇರಿದಂತೆ ಅನೇಕರು ರೈತರು ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಹನಗುಡಿ. ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ರೈತ ಕಾರ್ಮಿಕರಿಗೆ ಕಬ್ಬ ಬರಿಗಾರಿಗೆ ಅನ್ನದಾತರಿಗೆ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬ ಬೆಳೆಗಾರರಿಗೆ ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಹಸಿರು ಸೇನೆಗೆ ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ಸರ್. ಈಗ ನಾವು ತಿಕೋಟ ತಾಲೂಕಿಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ವತಿಯಿಂದ ಈ ಭಾಗದ ರೈತರ ಸಮಸ್ಯೆಗಳನ್ನು ಕುರಿತು ಆದಷ್ಟು ಬೇಗನೆ ಬಗೆಹರಿಸದಂತೆ ಒಂದು ಮನವಿ ಕೂಡ ಮಾತ್ರ ಬಂದಿದ್ದೀವಿ. ಈ ಮನವಿಗಳು ಈ ಕೆಳಗಿನಂತಿರ್ತಾವೆ ನಾನು ಓದಿ ಹೇಳ್ತೀನಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು, ತಾಲೂಕಾ ದಂಡಾಧಿಕಾರಿಗಳು, ತಿಕೋಟ ತಾಲೂಕಿನ ರೈತರ ವಿವಿಧ ಸಮಸ್ಯೆಗಳನ್ನು ಈಡೇರಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಿಕೋಟ ತಾಲೂಕಿನ ಸಮಸ್ತ ರೈತರ ಅನೇಕ ಸಮಸ್ಯೆಗಳನ್ನು ಈ ಕೆಳಗಿನಂತಿವೆ. ಕೂಡಲೇ ಈ ಎಲ್ಲ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಚರ್ಚಿಸಿ ಪರಿಹಾರ ಒದಗಿಸಬೇಕು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನೇ ರೈತ ಮುಖಂಡರನ್ನೇ ಸಭೆ ಕರೆದು ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೀವಿ. ಯಾವ ರೀತಿ ಅಂತಂದ್ರೆ ಮುಂಗಾರು ಹಿಂಗಾರು ಸಂಪೂರ್ಣ ನಷ್ಟಗೊಂಡಿರುವ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಅಡಿಯೊಳಗ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ ರಾಜ್ಯದವರು ಮತ್ತು 8,500 ಕೇಂದ್ರ ಸರ್ಕಾರದವರು ಒಟ್ಟು ಒಂದು ಹೆಕ್ಟರ್ಗೆ 17,000 ರೂಪಾಯಿ ಕೊಡಬೇಕು. ಮ್ಯಾಕ್ಸಿಮಮ್ 2 ಹೆಕ್ಟರ್ಗೆ 34,000 ರೂಪಾಯಿ ಕೊಡಬೇಕಾದಂಥದ್ದು ಗೈಡ್ಲೈನ್ಸ್ ಐತಿ. NDRF ಮತ್ತು SDRF ಗೈಡ್ಲೈನ್ಸ್ ಐತಿ. ಅದಾಗಿ ಕೂಡ ಏನಾಗೈತಿ, ಕೇಂದ್ರ ಸರ್ಕಾರದವರು ಕೊಟ್ಟಂತ 8,500 ಹಣದಲ್ಲಿ 2,000 ರೂಪಾಯಿ ರಾಜ್ಯ ಸರ್ಕಾರ ಮುಡ್ಕೊಂಡು ಕೇವಲ 6,500 ರೂಪಾಯಿ ಕೊಟ್ಟಾರೆ. ಇದು ಕೂಡ ರೈತರಿಗೆ ಮಾಡಿರುವಂತಹ ಒಂದು ಬಹುದೊಡ್ಡ ಅನ್ಯಾಯ ಐತಿ. ಇದನ್ನ ತಕ್ಷಣದಲ್ಲಿ ತಾವು ತಹಸೀಲ್ದಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು ಅಥವಾ NDRF ತಂಡಕ್ಕೆ ನೀವು ಅದನ್ನ ಆದೇಶ ಮಾಡಿ ಆದಷ್ಟು ಬೇಗನೆ ಈ 17,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಈ ಭಾಗದ ಎಲ್ಲ ರೈತರಿಗೆ ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಬರಗಾಲದ ಸಮೀಕ್ಷೆ ಸರಿಯಾಗಿ ಮಾಡಿಲ್ಲ. ಈಗಾಗಲೇ ನಮ್ಮ ಹಲವಾರು ರೈತರು ಇಲ್ಲಿ ಬಂದು ಕುಂತಿದ್ದಾರೆ. ಅವ್ರಿಗೆಲ್ಲ ಸಮಸ್ಯೆಗಳಿದಾವ. ಕೆಲವೊಂದು ನಿಮ್ದು ಬರಂಗಿಲ್ಲ, ಬರ ಪರಿಹಾರದೊಳಗೆ ನಿಮ್ದು ಹೆಸರೇ ಇಲ್ಲ ಅಂತ ಹೇಳಿ ಬಹಳ ಜನ ಹೇಳಕತ್ತಾರೆ. ಆ ರೀತಿ ಸರ್ವೆ ಯಾವ ರೀತಿ ಮಾಡ್ಯಾರ ಗೊತ್ತಿಲ್ಲ. ಆಮೇಲೆ ಯಾವ್ಯಾವ ಕಾಲುವೆಗಳಾಗ್ಯಾವ ಪರಿಹಾರ ಬರಲ್ಲ ಅಂತ ಹೇಳಕತ್ತಿರತ್ತ. ಆಮೇಲೆ ದ್ರಾಕ್ಷಿ ಇದ್ದವ್ರು ಬರಲ್ಲ ಅಂತ ಹೇಳಕತ್ತಾರತ್ತ, ತೊಗರಿ ಇದ್ದವ್ರು ಬರ್ಲಾಕಂತ ಹೇಳಕತ್ತಾರತ್ತ. ಸೊ ಅದನ್ನ ಸ್ವಲ್ಪ ಸರಿಯಾಗಿ ಯಾವ ರೀತಿ ನೀವು ಸಮೀಕ್ಷೆ ಮಾಡಿರಿ ಅನ್ನೋದು ಸ್ವಲ್ಪ ನಮ್ಗೆ ಬೇಕು. ಹೊರಗುತ್ತಿಗೆ ಕೊಟ್ಟಿರೋದ್ರಿಂದ ಅವ್ರು ಬೇಕಾಬೇಡಿ ಮಾಡಿ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಒಂದು ಆರೋಪ ಐತಿ. ಆದಷ್ಟು ಬೇಗನೆ ಈ ಸಮೀಕ್ಷೆಯನ್ನ ಇನ್ನೊಮ್ಮೆ ಮಾಡಿಸಿ ಯಾರ್ಯಾರಿಗೆ ವಿಪತ್ತು ನಿರ್ವಹಣೆ ಅಡಿಯಲ್ಲಿ ಸಂಪೂರ್ಣ ಬರಗಾಲ ಘೋಷಣೆ ಆಗೈತಿ. ಈಗ ಆಲ್ರೆಡಿ ನಮ್ಮ ತಾಲೂಕು ಇರ್ಬೋದು ಅಥವಾ ವಿಜಯಪುರ ಜಿಲ್ಲೆ ಎಲ್ಲಾ ತಾಲೂಕುಗಳು ಅದರಲ್ಲಿ ಪ್ರತಿಯೊಬ್ಬರು ರೈತರಿಗೂ ಪರಿಹಾರ ಕೊಡಬೇಕಾದ ಜವಾಬ್ದಾರಿ ಮಾನ್ಯ ನಿಮ್ಮ ನೇತೃತ್ವದಾಗ ಇರ್ತದೆ. ಅದಕ್ಕೆ ಅದನ್ನು ಕೂಡ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ವಿ. ಇನ್ನ ಆದಷ್ಟು ಬೇಗನೆ ಮುಂಗಾರು ಪ್ರಾರಂಭವಾಗುವ ಒಂದು ಸೂಚನೆ ಇದೆ. ಒಳ್ಳೆ ಮಳೆ ಆಗ್ತದೆ ಅಂತ ಹೇಳಿ ಒಂದು ಹವಾಮಾನ ಇಲಾಖೆ ಒಂದು ವರದಿ ಇದೆ. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ತಾವು ಆಗ್ರಹ ಮಾಡಿ ಗುಣಮಟ್ಟದ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಹಾಗೂ ಯಂತ್ರೋಪಕರಣಗಳನ್ನ ಆದಷ್ಟು ಬೇಗನೆ ಒಂದು ವ್ಯವಸ್ಥಿತವಾಗಿ ಸಂಗ್ರಹಿಸುವಂತ ಒಂದು ಆದೇಶ ಮಾಡಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಅವರಿಗೆ ಹೇಳುವುದೇನೆಂದರೆ, ಬರ ಪರಿಹಾರ ಅಂತೇಳಿ ಬರಗಾಲ ಅಂತೇಳಿ ಘೋಷಣೆ ಮಾಡ್ಯಾರ. ಬರ ಪರಿಹಾರದಲ್ಲಿ ತಾರತಮ್ಯ ಮಾಡಾಕತ್ತಾರೆ. ಇದು ಆಗಬಾರ್ದು. ಬರಗಾಲ ಘೋಷಣೆ ಆಯ್ತು ಆಗಿತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ನಮಗೆ ಪರಿಹಾರ ಬರಲೇಬೇಕು. ಅಧಿಕಾರಿಗಳು ತಪ್ಪು ಅಥವಾ ಇನ್ನು ಸರ್ವೆ ಮಾಡಿದವ್ರು ತಪ್ಪು ಏನಿಲ್ಲ.
ಎಲ್ಲಾರ್ದು ಏನಿತ್ತ ಪಡ ತೋರಿಸ್ಬಿಟ್ಟಾರ. ಸರ್ವೆದೊಳಗೆ ಪಡ ತೋರ್ಸ್ಯಾರ. ಯಾರು ತೊಗರಿ ಬಿತ್ತಾರ ಅವ್ರಿಗೆ ಪಡ ತೋರ್ಸ್ಯಾರ, ಯಾರು ತೊಗರಿ ಬಿತ್ತಿಲ್ಲ ಅವ್ರಿಗೆ ಪರಿಹಾರ ಕೊಟ್ಟಾರ. ಇದು ತಾರತಮ್ಯ ಆಗಿ ತಾಲೂಕಾ ಕಚೇರಿಗೆ ಬಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಬಂದು ತಮ್ಮ ಬೇಡಿಕೆ ಕುರಿತು ಮನವಿಯನ್ನು ಸಲ್ಲಿಸಿದ್ದೀರಿ. ಸದರಿ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಅವಲೋಕಿಸಲಾಗಿ ಕೆಲವೊಂದು ಅಂಶಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತೀರ್ಮಾನಿಸ್ತಕ್ಕಂಥ ಅಂಶಗಳದಾವ. ಅದ್ರ ಜೊತೆಗೆ ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲ ರೈತರಿಗೆ ತಿಳಿಸುವುದೇನೆಂದರೆ, ಕಳೆದ ಸಾಲಿನವರೆಗೆ ಏನಾಗ್ತಿತ್ತು, ಪರಿಹಾರ ಅಂತಕ್ಕಂಥದ್ದನ್ನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆಯವರೆಲ್ಲ ಜಂಟಿ ಹಾಕಿ ಸಂಬಂಧಪಟ್ಟ ಕಳೆಗಳಿಗೆ ಸಮೀಕ್ಷೆ ಮಾಡಿ ಪರಿಹಾರ ಅಂತಕ್ಕಂಥದ್ದು ನಾವು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡ್ತಾ ಇದ್ವಿ. ಪ್ರತಿ ವರ್ಷದಂತೆ ಆ ಥರ ಆಗ್ತಾ ಇದ್ವಿ. ಬಟ್ ಈ ವರ್ಷದಲ್ಲಿ ಏನಾಗಿದೆ ಅಂದರೆ, ಸರ್ಕಾರ ಅದರ ತಂತ್ರಜ್ಞಾನವನ್ನು ಬಳಸಿ ಬೆಳೆ ಸಮೀಕ್ಷೆ ಅಂತ ಒಂದು ಆ್ಯಪ್ ಅದ, ಕ್ರಾಪ್ ಸರ್ವೆ ಆ್ಯಪ್. ಆ ಆ್ಯಪ್ ಮೂಲಕ ರೈತರು ತಮ್ಮ ಜಮೀನಲ್ಲಿ ಏನು ಬೆಳೆಯನ್ನು ಬೆಳೆದಿದ್ದಾರೆ ಅದನ್ನು ಫೋಟೋ ಹೊಡೆದು ಹಾಕ್ತಕ್ಕಂಥದ್ದು. ಅದರಲ್ಲಿ ಆ ಆ್ಯಪ್ ಮೂಲಕ ಫೋಟೋ ಹೊಡೆದು ಹಾಕಿದ್ರೆ ವರ್ಷಕ್ಕೆ ಯಾವಾಗ ಹಾಕ್ಬೇಕು, ನೀವು ಮುಂಗಾರಿ ಬೆಳೆಗೆ ಒಂದ್ಸಾರಿ, ಹಿಂಗಾರಿ ಬೆಳೆಗೆ ಒಮ್ಮೆ, ಮತ್ತು ಬೇಸಿಗೆಯಲ್ಲಿ ಏನು ಬೆಳೆ ಮಾಡ್ತಾರೆ ಅದಕ್ಕೆ ಮೂರು ಟೈಮ್ ನೀವು ಕ್ರಾಪ್ ಸರ್ವೆ ಮಾಡಿ ಹಾಕ್ತಕ್ಕಂಥದ್ದು. ರೈತರು ತಾವೆಲ್ಲ ತಮ್ಮ ಬೆಳೆಗಳನ್ನ ಹಾಕದೇ ಇದ್ದಾಗ ನಾವು ಸರ್ಕಾರದ ವತಿಯಿಂದ ಪ್ರೈವೇಟ್ ರೆಸಿಡೆಂಟ್ PRs ಅಂತ ಕರಿತೀವಿ. ಆ PRsಗಳು ಆ ಗ್ರಾಮದಲ್ಲಿ ಬಾಕಿ ಉಳಿದಿರತಕ್ಕಂಥ ಏನು ಪ್ಲಾಟ್ ಇರ್ತಾವಲ್ಲ, ಸರ್ವೆ ನಂಬರ್ಗಳಿಗೆ ಹೋಗಿ ತಿರುಗಾಡೋರಿಗೆ ಮಾಡ್ತಾರೆ, ಕ್ರಾಪ್ ಸರ್ವೆ ಮಾಡ್ತಾರೆ. ಎಲ್ಲಿ ಬೇಕಾದಲ್ಲಿ ಮಾಡಕ್ಕೆ ಬರಂಗಿಲ್ಲ, ಪ್ಲಾಟಿಗೆ ಹೋಗಿ ಆ ಹೊಲಕ್ಕೆ ಹೋಗಿನ ಫೋಟೋ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಇರುತ್ತದೆ. ಅವೆಲ್ಲ ಆಲ್ಮೋಸ್ಟ್ 85-90% ಎಲ್ಲ ಮುಗಿದ್ಮೇಲೆ ಸರ್ಕಾರ ಏನು ಮಾಡುತ್ತಂದ್ರೆ, ಅಲ್ಲಿ ಏನು ಬೆಳೆ ಇರ್ತಕ್ಕಂಥ ಡಾಟಾ ಶೀಟ್ ಬಿಡೋ ಸರ್ಕಾರಕ್ಕೆ, ಯಾವ ಹೊಲ್ಲಾಗ ಏನು ಬೆಳೆ ಹಾಕಿರ್ತಾರೆ ಅಂತಕ್ಕಂಥದ್ದನ್ನ ಆರ್ಟಿಷನ್ ಕೂಡ ಎಂಟ್ರಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಯಾವ ಹೊಲ್ಲಾಗ ಏನು ಬೆಳೆಯಿತು ಅಂತಕ್ಕಂಥದ್ದು ನಿಮ್ಮ ಪಹಣಿಗಳಲ್ಲಿ ದಾಖಲಾಗ್ತಾ ಇದೆ. ನಿಮ್ಮ ಕ್ರಾಪ್ ಸರ್ವೆ ಮಾಡಿದ ಆಧಾರದ ಮೇಲೆ ದಾಖಲಾಗ್ತದೆ. ಈ ಎಲ್ಲ ಡಾಟಾವನ್ನು ಸ್ಟೇಟ್ ಲೆವೆಲಲ್ಲಿ ಕನ್ಸಾಲಿಡೇಟ್ ಮಾಡಿ, ಈಗ ಯಾವ ಏರಿಯಾದಲ್ಲಿ ಯಾವ ಬೆಳೆ ಅದ, ಯಾವ ಕೊಡಬೇಕು ಅಂತೇಳಿ ನೀವು ಬರ ಪರಿಹಾರವನ್ನು ತೆಗ್ತಾ ಇದ್ದೀರಿ. ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥದ್ದು ಈಗ ತಮಗೆಲ್ಲ ಜಮೆ ಆಗಿರ್ತಕ್ಕಂಥದ್ದು ಮುಂಗಾರು ಹಂಗಾಮಿಗೆ ಬೆಳೆ ಪರಿಹಾರ ಕೊಡ್ತಾರೆ. ಯಾರೆಲ್ಲ ರೈತರದ್ದು ಕ್ರಾಪ್ ಲಾಸ್ ಆಗ್ಯದ ಅಂತಕ್ಕಂಥದ್ದನ್ನ ಸ್ಯಾಟಲೈಟ್ ಮತ್ತು ಬೆಳೆ ಸಮೀಕ್ಷೆ ಆ್ಯಪ್ನ ಆಧಾರದ ಮೇಲೆ ಡಾಟಾ ಅನಲೈಸ್ ಮಾಡಿ ಅವ್ರಿಗೆ ಎಷ್ಟು ಕೊಡ್ಬೇಕಾಗಲ್ಲ, ಸರ್ಕಾರ SDRF NDRF ಗೈಡ್ಲೈನ್ಸಲ್ಲಿ ಏನು ಕೊಡಬೇಕಲ್ಲ ಆ ಅನುದಾನವನ್ನು ಕೊಟ್ಟದ. ಅದಾಗಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಇದು